ಮೈಸೂರಲ್ಲಿ ಡೆಂಗಿ ಪ್ರಕರಣಗಳು ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ಸಭೆ ಕರೆಯಲಾಗಿದೆ. ಜಿಲ್ಲಾ ಉಸ್ತುವಾರಿ ಎಚ್.ಸಿ. ಮಹದೇವಪ್ಪ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ. ಡೆಂಗಿ ಪ್ರಕರಣಗಳ ಮಾಹಿತಿಯನ್ನ ಸಚಿವ ಮಹದೇವಪ್ಪ ಪಡ್ಕೊಂಡಿದ್ದಾರೆ. ಡೆಂಗಿ ನಿಯಂತ್ರಣ ಕುರಿತಂತೆ ಭಿತ್ತಿ ಪತ್ರ ರಿಲೀಸ್ ಮಾಡಿದ್ದಾರೆ ಸಚಿವರು. ಡೆಂಗಿಗೆ ಮುನ್ನೆಚ್ಚರಿಕಾ ತಗೋಬೇಕು ಅನ್ನೋದರ ಬಗ್ಗೆ ಸೂಚನೆಯನ್ನ ಈಗಾಗಲೇ ನೀಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸಚಿವ ಮಹದೇವಪ್ಪನವರು ಈ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡಿದ್ದಾರೆ. ಕೇಸ್ಗಳಿದ್ದಾವೆ. ಅದರಲ್ಲಿ ಆಕ್ಟಿವ್ ಇರೋದು 14 ಕೇಸು. ಒಂದು ಕೇಸು ಹುಣಸೂರಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕೆಲಸ ಮಾಡ್ತಿದ್ದವರು, ಕಮ್ಯುನಿಟಿ ಹೆಲ್ತ್ ವರ್ಕರ್ ಅವರು ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು, ಅವರ ಮಿಸಸ್ಸು ಕೂಡ ನರ್ಸೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಲ್ಲಿ ಅಡ್ಮಿಷನ್ ಆಗಿ ಅವರು ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಅದನ್ನು ಸರಿಯಾಗಿ ಡಯಾಗ್ನೋಸ್ ಮಾಡದೆ ಅದು ಸತ್ತೋಗಿದ್ದಾರೆ. ಅದು ವೆರಿ ಅನ್ಫಾರ್ಚುನೇಟ್. ಮತ್ತು ಉಳಿದಂತೆ ಸುಮಾರು 496 ಡೆಂಗು ದೃಢಪಟ್ಟಿರ್ತಕ್ಕಂಥ ಪ್ರಕರಣಗಳು, ಒಂದು ಸುಮಾರು 3595 ಪರೀಕ್ಷಿತ ಡೆಂಗ್ಯೂ ಮಾದರಿಗಳಲ್ಲಿ ಇಷ್ಟು ಪಾಸಿಟಿವ್ ಬಂದಿದೆ. ಈ ಪಾಸಿಟಿವ್ ಕೇಸ್ಗಳು ಟ್ರೀಟ್ ಮಾಡಿ ಅವೆಲ್ಲ ಸರಿಯಾಗಿ 14 ಮಾತ್ರ ಉಳ್ಕೊಂಡು ಅವು ಪಾಸಿಟಿವ್ ಇದ್ದಾವೆ. ಮತ್ತು ಇದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಿತ್ತು ಮಾರ್ಚ್, ಏಪ್ರಿಲ್, ಮೇ ಇದರಲ್ಲಿ. ಈಗ ಅದು ಕಡಿಮೆ ಆಗ್ತಿದೆ. 11% ಬಂದಿದೆ. 15-16% 11% ಬಂದಿದೆ. ಇದು ಡೆಂಗ್ಯೂನೇ ಅನ್ನೋದು. ಸೊ ಆ ಡೆಂಗ್ಯೂನೇ ಅನ್ನೋ ಕೇಸು 14 ಇದ್ದಾವೆ. 14 ಕೇಸು. ಮತ್ತು ಇದು ಬೇಕಾದಂಥ ಇದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು, ಪ್ಯಾರಾಸಿಟಮಾಲು ಮತ್ತು IV ಫ್ಲೂಯಿಡ್ ಬಂದರೆ ಅದು, ಮತ್ತು ಅದೇ ಪ್ಯಾರಾಸಿಟಮಾಲ್ ಅದೇ. ಸೊ ಇದನ್ನು ಕೊಡೋದಕ್ಕೆ ಎಷ್ಟು ಔಷಧಿ ಬೇಕು, 6 ತಿಂಗಳಾಗಷ್ಟು ಔಷಧಿಗಳನ್ನು ಸರ್ಕಾರ ಮಂಜೂರು ಮಾಡಿದ್ದಾರೆ. ಮತ್ತು ಲಾರ್ವಾ ಇದೆಯಲ್ಲ, ಮಸ್ಕಿಟೋ ಲಾರ್ವಾ ಅದರ ಬೆಳವಣಿಗೆಯನ್ನು ನಿಲ್ಲಿಸೋದಕ್ಕೆ, ತಡೆಯೋದಕ್ಕೆ IEC ಆ್ಯಕ್ಟಿವಿಟೀಸ್, IEC ಅಂದರೆ ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಆ್ಯಕ್ಟಿವಿಟೀಸ್ನ ವ್ಯಾಪಕವಾಗಿ ಅವರು ತಗೊಂಡಿದ್ದಾರೆ. 494 ಕೇಸಲ್ಲಿ ಅರ್ಬನ್ನಲ್ಲೇ 190ಕ್ಕಿಂತ ಹೆಚ್ಚು ಕೇಸ್ ಇದ್ದಾವೆ. ಅದನ್ನು ಬಿಟ್ಟರೆ ಸೆಕೆಂಡ್ ಈಸ್ ಇನ್ ಹುಣಸೂರು. ಸೊ ಇದನ್ನು ವ್ಯಾಪಕವಾಗಿ ಆರೋಗ್ಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತು ಒಟ್ಟಿಗೆ ಒಂದು ಟೀಮ್ ಮಾಡಬೇಕು ಅಂತೇಳಿ ನಾನು ಈಗ ತಾನೇ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಯಾವ ಪ್ರಕರಣ ಕೂಡ ಡೆಂಗ್ಯೂನಿಂದ ಸಾವಾಗಬಾರ್ದು, ಅದಕ್ಕೆ ಮುನ್ನೆಚ್ಚರಿಕೆ ಕಾರ್ಯಕ್ರಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.